ಈ ಡ್ರಿಪ್ ಪೈಪ್ನ ಸೇರ್ಸೋಕ್ಕೆ ನಾನೊಂದು ಒಳ್ಳೆ ಟಿಪ್ಸ್ ಹೇಳ್ತಾ ಇದ್ದೀನಿ. ನಮಸ್ಕಾರ ರೈತ ಮಿತ್ರರೇ, ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಗೆ ಅವಾಗ ಅರ್ಥ ಆಗುತ್ತೆ. ಇವತ್ತಿನ ಕೆಲಸ ಏನಪ್ಪ ಅಂದರೆ, ನಾವು ಬಾಳೆ ಗೊಬ್ಬರ ಹಾಕಕ್ಕೆ ಬಂದ್ವಿ. ನಿಮಗೆ ಗೊತ್ತು, ನನ್ನ ವೀಡಿಯೋಸ್ ನೋಡಿದರೆ ನಾನು ಸ್ಟಾರ್ಟಿಂಗಿಂದ ಬಾಳೆ ಗಿಡ ಹಾಕ್ದಾಗಿಂದನೂ ವೀಡಿಯೋ ಹಾಕ್ತಾ ಇದ್ದೀನಿ. ನಾವು ಕಾಮನಾಗಿ ಯೂಸ್ ಮಾಡೋ ಗೊಬ್ಬರ ಯಾವುದಪ್ಪ ಅಂದರೆ ಅಮೋನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಶ್. ನೀವು ಯಾವುದು ಕಾಮನಾಗಿ ಬಾಳೆಗೆ ಯೂಸ್ ಮಾಡ್ತೀರಾ ಗೊಬ್ಬರ ಅಂತ ಮರೀದೆ ಕಮೆಂಟ್ ಮಾಡಿ, ನಾನು ತಿಳ್ಕೊತೀನಿ. ಇವತ್ತು ಯಾವುದು ಹಾಕಿದ್ದೀವಿ ಅಂದರೆ ಅಮೋನಿಯಂ ಸಲ್ಫೇಟ್ ಮತ್ತು ಯೂರಿಯಾ. ಯಾಕೆ ಪೊಟ್ಯಾಶ್ ಹಾಕಿಲ್ಲ ಅನ್ನೋ ಡೌಟ್ ನಿಮಗಿರ್ಬೋದು. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಆಲ್ 90% ಕಾಯಿ ಬಂದ್ಬಿಡ್ತು. ಅದಕ್ಕೆ ಕಾಯಿ ಬಲಿಯೋಕ್ಕೆ ನಾವಿವಾಗ ಗೊಬ್ಬರ ಹಾಕ್ತಾ ಇದ್ದೀವಿ. ಅಂದರೆ ಪೊಟ್ಯಾಶ್ನ ನಾವು ಸ್ಪ್ರೇ ಮಾಡೋದ ಅಂತ ಹೇಳ್ಬಿಟ್ಟು, ಅಂದರೆ ಆರ್ಗ್ಯಾನಿಕ್ ಪೊಟ್ಯಾಶ್ ಬರುತ್ತಲ್ಲ, ಅದನ್ನು ಸ್ಪ್ರೇ ಮಾಡೋದ ಕಾಯಿಗೆ, ಡೈರೆಕ್ಟ್ ಕಾಯಿಗೆ ಸ್ಪ್ರೇ ಮಾಡಬೇಕು. ಅಂದರೆ ಅದರಿಂದ ಏನು ಯೂಸ್ ಅಂದರೆ ಕಾಯಿ ಚೆನ್ನಾಗಿ ಶೈನಿಂಗ್ ಬರುತ್ತೆ ಮತ್ತು ವೆಯ್ಟ್ ಬರ್ತದೆ. ಸೊ ಅದರಿಂದ ಆ ಥರ ಸ್ಪ್ರೇ ಮಾಡೋದ ಅಂದ್ಬಿಟ್ಟು, ಆಮೇಲೆ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ನೀರು ಬಿಡೋದ ಅಂತ ನೋಡಿದ್ರೆ ಎಲ್ಲ ಡ್ರಿಪ್ ಪೈಪ್ಗಳು ಕಿತ್ತೋಗೈತೆ. ಅದನ್ನು ಸೇರ್ಸೋಕ್ಕೆ ಏನು ಮಾಡೋದು ಅಂತ ಒಂದು ಪ್ಲ್ಯಾನ್ ಓಡ್ತು ಸಡನ್ನಾಗಿ. ಬೈಂಡಿಂಗ್ ವೈರ್ ಬರ್ತದಲ್ಲ, ಸೊ ಅದನ್ನು ಕ್ಲೀನಾಗಿ ಹಾಕಿ ಕಟ್ಟಿಂಗ್ ಪ್ಲೇಯರಲ್ಲಿ ನುಳ್ಚಿಬಿಟ್ವಿ. ಸೊ ಹಂಗೆ ಮಾಡಿದ್ದಕ್ಕೆ ಕಿತ್ತೋಗಿಲ್ಲ ಪೈಪು, ಕ್ಲೀನಾಗಿ ನೀರು ಆಯ್ತಾಯಿತ್ತು. ಆಮೇಲೆ ಮನೆ ಕಡೆ ಬಂದ್ವಿ. ನೆನ್ನೆ ಜೋಳ ಒಣಗಾಕಿದ್ವಲ್ಲ, ಅದನ್ನು ಹೆಂಗಾರು ಇವತ್ತು ಕಾಲಡಿ ಚೆನ್ನಾಗಿ ಒಣಗಿಸಿ ತುಂಬಿಸ್ಬಿಡೋದ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ಅರ್ಧನೇ ಒಣಗಿದ್ದು, ಇನ್ನು ಅರ್ಧ ಒಣಗಲಿಲ್ಲ. 14% ಅರ್ಧ ಅಷ್ಟೇ ಒಣಗಿದ್ದು. ಆಮೇಲೆ ಇನ್ನೂ ಅರ್ಧ 15%, 16% ಹಂಗಿತ್ತು. ಇವಾಗ ಡಿಮ್ಯಾಂಡ್ ಇಲ್ಲದೆ ಇರೋದಕ್ಕೆ ಪಕ್ಕಾ 14% ಇದ್ದರೆ ಮಾತ್ರ ತಗೊಳ್ಳೋದು.